ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಂಗಾದ ರಂಗೋಲಿ ಚಾನಲು. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯುಗಾದಿ ಹಬ್ಬ ಬರ್ತಾ ಇದೆ. ಎಲ್ಲರಿಗೂ ಕೂಡ ಒಂದು ಹೊಸ ವರ್ಷ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷ ಇದ್ದಂಗೆ. ಹೊಸ ವರ್ಷದಲ್ಲಿ ಹೊಸ ಚಿಗುರು, ಹೊಸ ಕನಸುಗಳು ಎಲ್ಲ ಹೊಸದಾಗಿ ಮೂಡಿ ಎಲ್ಲ ನನಸಾಗಲಿ ಅಂತ ಈ ರಂಗೋಲಿ ಮುಖಾಂತರ ನಿಮಗೆಲ್ಲರಿಗೂ ಹಾರೈಸ್ತಾ ಇವತ್ತು 15ರಿಂದ 8 ರಂಗೋಲಿನ ತೋರಿಸ್ತಾ ಇದ್ದೀನಿ. ಯಾಕಂದರೆ ಯುಗಾದಿ ಹಬ್ಬದಲ್ಲಿ ಅಂತ ಅಲ್ಲ, ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಂದು ಹಬ್ಬ ಸಮಾರಂಭಗಳಲ್ಲಿ ರಂಗೋಲಿಯನ್ನು ಬಳಸದೆ ಯಾವ ಹಬ್ಬನೂ ಆಗಲಿ ಯಾವ ಪೂಜೆನೇ ಆಗಲಿ ಮಾಡೋದಿಲ್ಲ. ಸೊ ಆ ದಿನ ಒಂದು ವಿಶೇಷವಾಗಿರಬೇಕು ಅಥವಾ ಒಂದು ಮೆಮೊರಿ ಆಗಿರಬೇಕು ಅಂತ ಅಂದರೆ ಮೊದಲು ಶುರುವಾಗೋದೆ ರಂಗೋಲಿಯಿಂದ. ಸೊ ಆ ಒಂದು ದಿನಕ್ಕೆ ಇವತ್ತಿನಿಂದ ನಾನು ಯುಗಾದಿ ಹಬ್ಬಕ್ಕೆ ರಂಗೋಲಿಗಳನ್ನ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೆಯದು ತುಂಬ ಚೆನ್ನಾಗಿದೆ, ಫ್ಲವರ್ ಮತ್ತು ಶಂಖ ಕೂಡ ಬಂದಂತಹ ರಂಗೋಲಿಯಾಗಿದೆ. ತುಂಬ ಈಸಿಯಾಗಿದೆ, ತುಂಬ ಕ್ವಿಕ್ಕಾಗಿ ಕೂಡ ಹಾಕೊಬೋದು. ನಾನು ಯಾವಾಗಲೂ ಹೇಳ್ದಂತೆ ಚುಕ್ಕಿ ರಂಗೋಲಿನ ಹಾಕಬೇಕಾದ್ರೆ ಒಂದು ಚುಕ್ಕಿಯಿಂದ ಇನ್ನೊಂದು ಚುಕ್ಕಿಗೆ ಈಕ್ವಲ್ ಚುಕ್ಕಿಗಳು ಇರಬೇಕು. ಸೊ ಆ ರೀತಿ ಇರೋದ್ರಿಂದ ನಮ್ಮ ರಂಗೋಲಿ ಕೂಡ ತುಂಬ ಸೊಗಸಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು ಚುಕ್ಕಿ ಕೂಡ ಮಿಸ್ ಆದರೂ ಅಲ್ಲಿ ರಂಗೋಲಿ ಹೋಯ್ತು ಅಂತಲೇ ಹೇಳ್ಬೋದು. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ನೀವು ರಂಗೋಲಿನ ಹಾಕ್ಕೊಂಡ್ರೆ ಎಲ್ಲೂ ಕೂಡ ಮಿಸ್ಟೇಕ್ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಒಂದು ಫ್ಲವರು ಅಂದರೆ ಒಟ್ಟು 7 ನಿಮಗೆ ಫ್ಲವರ್ ಬಂದು ಶಂಖ ಬಂದಿರುತ್ತೆ. ಸೊ 6 ಫ್ಲವರ್ ಬಂದು ಶಂಖ ಬಂದಿರುತ್ತೆ. ಅದನ್ನು ಎಲ್ಲ ಮೂಲೆಯಲ್ಲೂ ಹಾಕ್ಕೊಂಡು ನಂತರ ಅದಕ್ಕೆ ಲೀವ್ಸ್ನ ಕೊಡ್ತಾ ಇದ್ದೀನಿ. ಸೊ ಇದು ನೋಡಿ, ಇದೇ ರೀತಿ ಕೂಡ ನೀವು ಹಾಕಿದಾಗ ಎಲ್ಲೂ ಮಿಸ್ಟೇಕ್ ಆಗೋದಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಅದಕ್ಕೆ ಸ್ವಲ್ಪ ನಿಧಾನಾಗಿ ಕೂಡ ತೋರಿಸಿದ್ದೀನಿ. ತುಂಬ ಡ್ರ್ಯಾಗ್ ಮಾಡ್ಕೊಂಡು ಹೋಗಿಲ್ಲ ವಿಡಿಯೋ ಕೂಡ. ಸೊ ಇದಕ್ಕೆ ಕಲರ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಶಂಖಕ್ಕೆ ಬ್ಲೂ ಕೊಟ್ಟು ಫ್ಲವರ್ಗೆ 1 by 1 ಒಂದು ಪಿಂಕು, ಒಂದು ರೆಡ್ಡು ಈ ರೀತಿ ಕೊಟ್ಟರು ಆಗುತ್ತೆ. ಅಥವಾ ಎಲ್ಲ ಫ್ಲವರ್ಗೂ ಒಂದೇ ಕಲರ್ ಕೊಟ್ಟು ಎಲ್ಲ ಶಂಖಗೂ ಒಂದೇ ಕಲರ್ ಕೊಟ್ಟರು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕಲರ್ನ ಯೂಸ್ ಮಾಡ್ದಲೇ ರಂಗೋಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅನ್ನೋ ಒಂದು ರೀಸನ್ಗೆ ನಾನು ಜಸ್ಟು ಫ್ಲೋರಲ್ಲಿ ಮಾತ್ರ ರಂಗೋಲಿನ ಬಿಟ್ಟಿದ್ದೀನಿ. ಸೊ ಹಬ್ಬಕ್ಕೆ ಒಂದು ವಿಶೇಷ ರಂಗೋಲಿ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಹೇಗೆ ಆ ಮೂಲೆಗಳಲ್ಲಿ ನಾನು ಲೈನ್ನ ಎಳೆದಿದ್ದೀನೋ ಅದನ್ನು ನಾನು ಕೂಡಿಸ್ತಾ ಹೋಗ್ತೀನಿ. ಅಂದರೆ ಲೀವ್ಸು ಬರುತ್ತೆ, ಒಂದು ಫ್ಲವರ್ಗೆ 2 ಲೀವ್ಸ್ ಥರ ಬರುತ್ತೆ. ಸೊ ಅದೇ ರೀತಿ ಎಲ್ಲ ಮೂಲೆಗಳಿಗೂ ಇದನ್ನು ಹಾಕ್ತಾ ಹೋದರೆ ತುಂಬ ಸುಂದರವಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೇನು ಅಂತ ಅಂದರೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರೋ ಫಸ್ಟ್ ಟೈಮ್ ನನ್ನ ಚಾನಲ್ನ, ಪ್ಲೀಸ್ ಚಾನಲ್ಗೆ ವಿಸಿಟ್ ಕೊಡಿ. ಚಾನಲ್ ಏನಾದರೂ ಇಷ್ಟ ಆದಲ್ಲಿ ಸಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮಧ್ಯದಲ್ಲಿ ಇನ್ನು 5ರಿಂದ 3 ಚುಕ್ಕಿ ಉಳಿಯುತ್ತೆ. ಆ 5ರಿಂದ 3ಗೆ ಅಲ್ಲೊಂದು ಫ್ಲವರ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೇಮ್ ಫ್ಲವರೇ, ಬಟ್ ಒಂದು ಎಳೆಯಲ್ಲಿ ನಾವು ಶಂಖವನ್ನು ತೊಗೊಂಡಿರ್ತೀವಿ. ಇಲ್ಲಿ 7 ದಳವುಳ್ಳ ಒಂದು ಫ್ಲವರ್ನ ನಾನು ಹಾಕ್ತೀನಿ ಅಂತಲೇ ಹೇಳ್ಬೋದು. ಹಾಕ್ಬಿಟ್ಟು ಅದರಲ್ಲಿ ಒಂದೊಂದು ಚುಕ್ಕಿ ಕೂಡ ಮಿಕ್ಕುತ್ತೆ. ಆ ಒಂದು ಚುಕ್ಕಿಯಲ್ಲಿ ನಾನು ರೌಂಡನ್ನು ಕೊಡ್ತಾಯಿದ್ದೀನಿ. ನೋಡಿ, 6 ಎಳೆಯುಳ್ಳ ಒಂದು ಫ್ಲವರ್ ಕ್ರಿಯೇಟ್ ಆಯಿತು. ಆ ಒಂದೊಂದು ಚುಕ್ಕಿ ಮಿಕ್ಕಿರುತ್ತಲ್ಲ, ಅದಕ್ಕೆ ನೀವು ರೌಂಡ್ ಬೇಕಾದರೂ ಹಾಕ್ಬೋದು, ಬೇರೆ ಒಂದು ಡಿಸೈನ್ ತೊಗೊಂಡ್ರು ಚೆನ್ನಾಗಿರುತ್ತೆ. ಮತ್ತು ರಂಗೋಲಿ ಇನ್ನೂ ಹೈಲೈಟ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ನಾನು ನೋಡಿ ಇವಾಗ ಶೇಡ್ ಕೊಡ್ತಾಯಿದ್ದೀನಿ. ಅಂದರೆ ಫ್ಲೋರಲ್ಲೇ, ಅಂದರೆ ಯಾವುದೇ ಒಂದು ಕಲರ್ನ ಯೂಸ್ ಮಾಡ್ದಲೇ ಇದ್ದಾಗ ಈ ಥರ ಕೊಟ್ಟಾಗ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ನಾನಿದು ಮ್ಯಾಟ್ ಮೇಲೆ ಬಿಡೋದ್ರಿಂದ ನಿಮಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇದೆಯೋ ಹೇಗೋ ಗೊತ್ತಿಲ್ಲ, ಬಟ್ ನನಗೆ ರಿಚ್ಚಾಗಿ ಕಾಣಿಸುತ್ತೆ ಅಂತಲೇ ಅನಿಸುತ್ತೆ. ಈ ಥರ ಶೇಡ್ ಕೊಟ್ಟಾಗ ತುಂಬ ರಂಗೋಲಿ ಹೈಲೈಟ್ ಅಂತಲೇ ಹೇಳ್ಬೋದು. ಸೊ ಮತ್ತು ಫ್ಲವರ್ಗೆ ನಾನು 2 ಚುಕ್ಕಿಯ ಥರ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಒಂದು ಫ್ಲವರ್ಗೆ ಇಟ್ಕೊಂಡಾಗ ಫಿನಿಶ್ ಈ ರೀತಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರಂಗೋಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತು ಮತ್ತೊಂದು ರಂಗೋಲಿಯೊಂದಿಗೆ, ಯುಗಾದಿ ಹಬ್ಬಕ್ಕೆ ಮತ್ತೊಂದು ವಿಶೇಷವಾದ ರಂಗೋಲಿಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್.